ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯದ 22ನೆಯ ವಾಕ್ಯ. ಕೇಡಿಗೆ ಮುಯ್ಯಿ ತೀರಿಸುವೆನು ಅನ್ನಬೇಡ, ಯೆಹೋವನನ್ನ ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಉದ್ಧರಿಸುವೆನು. ಹೌದು ಪ್ರಿಯರೇ, ದೇವರು ನಮಗೆ ಕೊಡುವಂತಹ ಒಂದು ಸಜೆಷನ್ ಇದಾಗಿದೆ. ಅದೇನೆಂದ್ರೆ, ನಮಗೆ ಕೇಡು ಮಾಡಿರುವಂತಹ ಜನರಿಗೆ ನಾವು ಮುಯ್ಯಿ ತೀರಿಸುವುದು ಬೇಡ ಎಂಬುದಾಗಿ. ಹೌದು, ನಮ್ಮ ಜೀವಿತದಲ್ಲಿ ನಾವು ಕೆಡುಕನ್ನ ಅನುಭವಿಸುವಾಗ ಅನೇಕ ಸಮಯಗಳು ಅವರಿಗೆ ನಾವು ಏನಾದರೂ ಒಂದು ಮಾಡಬೇಕು, ಅವ್ರಿಗೆ ಅವ್ರು ಮಾಡಿರುವಂತಹ ಕಾರ್ಯಗಳಿಗೆ ನಾನು ಕೂಡ ಮುಯ್ಯಿ ತೀರಿಸಬೇಕು ಅನ್ನುವಂತಹ ಒಂದು ಕಾರ್ಯಗಳು, ಭಾವನೆಗಳು ನಮ್ಮ ಜೀವಿತದಲ್ಲಿ ಬರುವುದುಂಟು ಪ್ರಿಯರೇ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಯೆಹೋವನನ್ನ ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಉದ್ಧರಿಸುವನು ಎಂಬುದಾಗಿ. ನಮಗೆ ಎಷ್ಟೇ ಜನರು ಕೇಡು ಬಯಸಿದರೂ ಕೂಡ ದೇವರನ್ನ ನಾವು ನಿರೀಕ್ಷಿಸಿಕೊಂಡಿರುವಾಗ ಆತನು ನಮ್ಮನ್ನು ಉದ್ಧರಿಸುವಾತನಾಗಿದ್ದಾನೆ, ಆತನು ನಮ್ಮನ್ನು ನಡೆಸುವಾತನಾಗಿದ್ದಾನೆ ಪ್ರಿಯರೇ. ಯಾರು ಕೇಡು ಮಾಡುತ್ತಾರೋ ಅವರು ಕೇಡು ಮಾಡಲು ಬಯಸುವಂತಹ ಸಮಯ ಸ್ವಲ್ಪವೇ ಆಗಿರಬಹುದು, ಆದರೆ ಪ್ರತಿದಿನವೂ ನಮ್ಮ ಜೀವಿತದ ಪ್ರತಿ ಹಂತದಲ್ಲಿಯೂ ಕೂಡ ಕೈ ಬಿಡದೆ ನಡೆಸುವಂತಹ ದೇವರು ನಮ್ಮೊಟ್ಟಿಗಿದ್ದಾರೆ ಪ್ರಿಯರೇ. ಆದುದರಿಂದ ಆ ದೇವರನ್ನ ನಾವು ನಿರೀಕ್ಷಿಸಿಕೊಂಡಿರೋಣ. ಆ ದೇವರ ಮೂಲಕವಾಗಿ ನಾವೆಲ್ಲರೂ ಕೂಡ ಉದ್ಧಾರವನ್ನ ಪಡೆಯುವಂತವರಾಗಿರೋಣ. ಪ್ರಾರ್ಥಿಸೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದ ವಾಗ್ದಾನದ ಪ್ರಕಾರವಾಗಿ ಕರ್ತನೆ, ನಮಗೆ ಕೇಡು ಮಾಡಿರುವಂತಹ ಯಾರಿಗೂ ಕೂಡ ನಾವು ಮುಯ್ಯಿ ತೀರಿಸದ ಹಾಗೆ ನಿನ್ನನ್ನು ನಿರೀಕ್ಷಿಸಿಕೊಂಡಿರಲು ನಿನ್ನಿಂದ ಕರ್ತನೆ ನಾವು ಉದ್ಧಾರವಾಗುವ ಹಾಗೆ ಕೃಪೆ ಮಾಡು ಕರ್ತನೆ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಕುಟುಂಬಗಳಲ್ಲಿಯೂ ಅಪ್ಪ, ನಿನ್ನ ನಿರೀಕ್ಷೆಯ ಸ್ವಾಮಿ, ಅವರೆಲ್ಲರ ನಿರೀಕ್ಷೆ ನಿನ್ನ ಮೇಲೆ ಇರುವಾಗ ಅವರೆಲ್ಲರ ನಿರೀಕ್ಷೆಯನ್ನ ಸ್ವಾಮಿ ನೀನು ನೆರವೇರಿಸು ಕರ್ತನೆ. ಅವರನ್ನು ಉದ್ಧಾರ ಮಾಡಬೇಕಾಗಿ, ಅವರನ್ನು ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಈ ದಿನದಲ್ಲಿ ಕರ್ತನೆ, ಅವರು ಹಾದು ಹೋಗುತ್ತಿರುವಂಥ ಎಲ್ಲ ಕಾರ್ಯಗಳ ಮಧ್ಯದಲ್ಲಿಯೂ ಕೂಡ ನಿನ್ನ ಆಶೀರ್ವಾದಗಳನ್ನು ಕಾಣುವಂತೆ ಕೃಪೆ ಮಾಡು, ನೀವು ನಡೆಸಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಂಡಿದ್ದೇನೆ ಕರ್ತನೆ, ಆಮೇನ್.